ವೀಕ್ಷಕರೇ, IPL ಇದರ ಪಾಪ್ಯುಲಾರಿಟಿ ಯಾವ ರೇಂಜ್ಗೆ ಇದೆ ಅಂತ ನಿಮಗೆ ಹೊಸದಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಈ IPLನವರಿಗೆ IPLನ ಒಟ್ಟಾರೆ ಲಾಭಾಂಶದಲ್ಲಿ ಈ ಟಿಕೆಟ್ ದರದಿಂದ ಬರುವ ಹಣ ಕೇವಲ 10% ಮಾತ್ರ ಅಂದರೆ ನೀವು ನಂಬಲೇಬೇಕು. ಹಾಗಾದರೆ ಉಳಿದ 90% ಲಾಭ ಯಾವ ಮೂಲದಿಂದ ಬರುತ್ತೆ ಅಂತ ನಿಮಗೆ ಗೊತ್ತಾ? ಅಸಲಿಗೆ ಈ IPLನವರಿಗೆ ಯಾವ ಮೂಲದಿಂದ ಹಣ ಕೈ ಸೇರುತ್ತೆ ಅಂತ ಬಹುಶಃ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅವರಿಗೆ ಆಟಗಾರರ ಮೇಲೆ ಸುರಿಯೋದಕ್ಕೆ ಕೋಟಿಗಟ್ಟಲೆ ಹಣ ಎಲ್ಲಿಂದ ಬರುತ್ತೆ? ಅಷ್ಟು ಹಣವನ್ನು ಅವರು ಆಟದಿಂದ ಹೇಗೆ ಹಿಂಪಡಿತಾರೆ? ಇಂತಹ ಅನೇಕ ರೋಚಕ ಸಂಗತಿಗಳನ್ನು ಮುಂದೆ ತಿಳಿತಾ ಹೋಗೋಣ. IPL ಪ್ರಸ್ತಕ ಎಷ್ಟೋ ಮಂದಿಯ ಎಂಟರ್ಟೈನ್ಮೆಂಟ್ ಶೋ. 2007ರಲ್ಲಿ ಶುರುವಾದ T20 ಅಂತಾರಾಷ್ಟ್ರೀಯ ಕಪ್ ಗೆದ್ದಾಗ ಜನ ಈ T20 ಕಾನ್ಸೆಪ್ಟ್ ಕಡೆಗೆ ಹೆಚ್ಚು ಒಲವು ತೋರಲು ಶುರು ಮಾಡಿದರು. ವೀಕ್ಷಕರೇ, ಈ IPL ಇವೆಂಟ್ಸ್ಗಳಿಗೆ ಪ್ರತಿ ವರ್ಷ 2 ಕೋಟಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಲಾಗುತ್ತೆ. ಅದೇ ಕಾರಣಕ್ಕೆ ಈ ಇವೆಂಟ್ ಜಗತ್ತಿನ ಅತ್ಯಂತ ರಿಚೆಸ್ಟ್ ಕ್ರಿಕೆಟ್ ಇವೆಂಟ್. ಜನಕ್ಕೆ ಈಗ ಹೆಚ್ಚು ತಾಳ್ಮೆ ಇಲ್ಲ. ಅವರಿಗೆ ಇರುವ ಸಮಯದಲ್ಲಿ ಯಾವ ಕಡೆ ಅವರು ಗಮನ ಹರಿಸ್ತಾರೋ ಅದು ಖುಷಿಯನ್ನು ಕೊಡುವಂತಿರಬೇಕು. ಆಗಿನ BCCI ಉಪಾಧ್ಯಕ್ಷ ಆಗಿದ್ದಂಥ ಲಲಿತ್ ಮೋದಿ 2008ರಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಇದೇ ಮಾದರಿಯ ಕಾನ್ಸೆಪ್ಟನ್ನು ಹೊರತಂದರು. ಅದರ ಹೆಸರೇ IPL. ಇದು ಎಷ್ಟೋ ಪ್ರಸಿದ್ಧಿಯನ್ನು ಪಡೀತು ಅಂದರೆ ವಿಶ್ವಾದ್ಯಂತ ಇದು ಉನ್ನತ ಬಿಸ್ನೆಸ್ಮನ್ಗಳ ಹಾಗೂ ಬಾಲಿವುಡ್ನ ಖ್ಯಾತ ಸೆಲೆಬ್ರಿಟಿಗಳನ್ನ ಕೂಡ ತನ್ನತ್ತ ಸೆಳೆದು ಅವ್ರನ್ನೂ ಕೂಡ ಆಟದೊಳಗೆ ಇನ್ವಾಲ್ವ್ ಮಾಡಿಕೊಂಡಿತ್ತು. ಹಾಗಾದರೆ ಇವರಿಗೆ ಲಾಭ ಹೇಗೆ ಬರುತ್ತೆ ಗೊತ್ತಾ? ಮೊದಲನೆಯದು ಸೆಂಟ್ರಲ್ ರೆವೆನ್ಯೂ. ಇದು ಚಾನೆಲ್ ಹಾಗೂ ಮೀಡಿಯಾ ರೈಟ್ಸ್ಗಳಿಂದ ಬರುತ್ತೆ. ಇವರು ಹಾಕಿದ ಹೂಡಿಕೆಯಲ್ಲಿ 70% ಇನ್ಕಮ್ ಈ ಮೀಡಿಯಾಗಳಿಂದಲೇ ಬರುತ್ತೆ. ಇದೇ ಇವರ ಮುಖ್ಯ ರೆವೆನ್ಯೂ. 2008ರಿಂದ 2017ವರೆಗೂ ಸೋನಿ ವಾಹಿನಿ IPL ಟೆಲಿಕಾಸ್ಟ್ಗೆ ತೆತ್ತ ವೆಚ್ಚ ಎಷ್ಟು ಗೊತ್ತಾ? ಭರ್ತಿ 8,000 ಕೋಟಿ. ಅಂದರೆ ಸೋನಿಯಿಂದಲೇ ವರ್ಷಕ್ಕೆ ಹರಿದು ಬರುವ ಹಣ ಸುಮಾರು 820 ಕೋಟಿ ರೂಪಾಯಿ. ನಂತರ ಸ್ಟಾರ್ ಇಂಡಿಯಾ ವಾಹಿನಿ 2018ರಿಂದ IPL ಹಕ್ಕನ್ನು ಪಡೀತು. ಇದು ಒಟ್ಟು 1,600 ಕೋಟಿ ರೂಪಾಯಿ ಖರ್ಚು ಮಾಡಿ ಶೋ ರೈಟ್ಸನ್ನು ಖರೀದಿ ಮಾಡಿತು. ಅಂದರೆ ವರ್ಷಕ್ಕೆ ಸುಮಾರು 328 ಕೋಟಿ ರೂಪಾಯಿ IPLಗೆ ಹರಿದು ಬರುತ್ತೆ. ಈ IPL ಆನ್ಲೈನ್ ಸ್ಟ್ರೀಮಿಂಗನ್ನು ಕೂಡ ಶುರು ಮಾಡಿತು. ಇದರಿಂದ ಆದಾಯ ಪ್ರಮಾಣ 4 ಪಟ್ಟು ಅಧಿಕಗೊಂಡಿದೆ. ಇಷ್ಟು ಪ್ರಸಿದ್ಧಿಯಾದ ಈ ಶೋಗೆ ಸ್ಪಾನ್ಸರ್ಸ್ ಕೂಡ ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ. ಇದೇ ಇವರ ಆದಾಯದ ಮುಖ್ಯ 2ನೇ ಸೋರ್ಸ್. ಇದನ್ನು ಟೈಟಲ್ ಸ್ಪಾನ್ಸರ್ಶಿಪ್ ಅಂತ ಕೂಡ ಕರೀತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಈ IPL ಮೊದಲು ಶುರುವಾದಾಗ ಅದನ್ನು DLF ಲೀಗ್ ಅಂತ ಕೂಡ ಕರೀತಾ ಇದ್ರು. ಯಾಕಂದರೆ DLF ಎಂಬ ಸಂಸ್ಥೆ 200 ಕೋಟಿ ರೂಪಾಯಿ ಖರ್ಚು ಮಾಡಿ IPLನ ಖರೀದಿಸಿ 2008ರಿಂದ 2012ವರೆಗೂ ಸ್ಪಾನ್ಸರ್ ಮಾಡಿತ್ತು. ಅದರ ಬಳಿಕ ಪೆಪ್ಸಿ ಸಂಸ್ಥೆ 340 ಕೋಟಿ ರೂಪಾಯಿ ಖರ್ಚು ಮಾಡಿ ಮುಂದಿನ 5 ವರ್ಷಗಳವರೆಗೂ IPLನ ಖರೀದಿ ಮಾಡಿತು. ಆದರೆ 2015ರಲ್ಲಿ ಮ್ಯಾಚ್ ಫಿಕ್ಸ್ ಇಶ್ಯೂ ನಡೆದ ಬಳಿಕ ನೆಗೆಟಿವ್ ಪಬ್ಲಿಸಿಟಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಪೆಪ್ಸಿಯ ಫ್ರಾಂಚೈಸಿ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಕೊಂಡು ದೂರ ಉಳಿತು. ಅದಾದಮೇಲೆ ಚೀನಾ ಮೂಲದ ಮೊಬೈಲ್ ಸಂಸ್ಥೆ ಆದಂಥ ವಿವೋ IPL ರಂಗವನ್ನು ಪ್ರವೇಶ ಮಾಡಿತು. ಇದು ಆರಂಭದಲ್ಲಿ 200 ಕೋಟಿ ರೂಪಾಯಿ ಖರ್ಚು ಮಾಡಿ 2 ವರ್ಷದ ಟೂರ್ನಮೆಂಟ್ ಸ್ಪಾನ್ಸರ್ಗೆ ಮುಂದೆ ಬಂದಿತ್ತು. ನಂತರ 2,990 ಕೋಟಿ ಹಣ ನೀಡಿ 5 ವರ್ಷದ IPL ಕಾಂಟ್ರಾಕ್ಟ್ನ ಖರೀದಿ ಮಾಡಿತು. ಆದರೆ 2020ರಲ್ಲಿ ಉದ್ಭವಿಸಿದಂಥ ಭಾರತ-ಚೀನಾ ಪೊಲಿಟಿಕಲ್ ಜಗಳದಿಂದಾಗಿ ಚೀನಾ ಈ ಒಪ್ಪಂದದಿಂದ ದೂರ ಉಳಿತು. ಆಗಲೇ ನೋಡಿ, ಈ ಒಂದು ಸ್ಥಾನಕ್ಕೆ Dream11 ಎಂಟ್ರಿ ಕೊಡ್ತು. ಇದು ಕೂಡ ಆದಾಯದ ಸಣ್ಣ ಭಾಗ ಮಾತ್ರ. ಇದರ ಹೊರತಾಗಿ ನಾವು ಹೇಳಲು ಹೊರಟಿರೋದು ಆದಾಯದ ಅತಿ ಬೃಹತ್ ಶೇರ್ ಜಾಹೀರಾತು ಪ್ರಮೋಷನ್ಗಳ ಬಗ್ಗೆ. ಇವುಗಳಿಂದ ಅಂತೂ IPLಗೆ ಹಣವೋ ಹಣ. ನೀವು IPLನ ವೀಕ್ಷಣೆ ಮಾಡುವಾಗ ಮಧ್ಯ ಬರುವಂಥ 10 ಸೆಕೆಂಡ್ ಆ್ಯಡ್ಗಳಿಂದ ಅದರ ಆದಾಯ 2 ಪಟ್ಟು ಹೆಚ್ಚಾಗುತ್ತೆ. ವೀಕ್ಷಕರೇ, 2018ರಿಂದ ಈ ಸ್ಟಾರ್ ಸ್ಪೋರ್ಟ್ಸ್ ಈ ಆಟದ ಅಫಿಷಿಯಲ್ ಬ್ರಾಡ್ಕಾಸ್ಟರ್ ಆಗಿ ಕೆಲಸ ಮಾಡ್ತಿದೆ. ಪ್ರತಿ ಜಾಹೀರಾತು 10 ಸೆಕೆಂಡ್ನ ಅವಧಿಯಾಗಿರುತ್ತೆ. ಒಟ್ಟಾರೆಯಾಗಿ ಈ ಜಾಹೀರಾತಿಂದ 2,300 ಸ್ಟ್ರೀಮಿಂಗ್ಗಳ ಅವಧಿ ಸಿಗುತ್ತೆ. ಈ ಆ್ಯಡ್ನ ಮಾಲೀಕರು ಪ್ರಮೋಟ್ ಮಾಡೋದಕ್ಕೆ ಇದೇ ತಕ್ಕ ಪ್ಲ್ಯಾಟ್ಫಾರ್ಮ್ ಅಂತ ಆಗ್ತಿರ್ತಾರೆ. ಈ ಸಮಯದಲ್ಲಿ ಪ್ರಮೋಟ್ ಮಾಡಿದ್ರೆ IPL ವೀಕ್ಷಿಸುವ ಕೋಟ್ಯಾಂತರ ಮಂದಿಗೆ ಹತ್ತಿರ ಆಗ್ತಾರೆ. ಆದ್ದರಿಂದಲೇ ಆಟದ ನಡುವೆ 10 ಸೆಕೆಂಡ್ನ ಜಾಹೀರಾತನ್ನು ಪ್ರಸಾರ ಮಾಡ್ತಾರೆ. ಇವುಗಳಿಗೆ IPL ಚಾರ್ಜ್ ಅಂತ ಕೂಡ ಹಾಕ್ತಾರೆ. ಇದರ ಮೊತ್ತ ಕೇಳಿದ್ರೆ ನೀವುಗಳು ದಂಗಾಗ್ತೀರಾ. ಪ್ರತಿ ಸೆಕೆಂಡ್ಗೆ ಇವರು ಮಾಡುವ ಜಾಹೀರಾತಿನ ಚಾರ್ಜ್ ಎಷ್ಟು ಗೊತ್ತಾ? ಭರ್ತಿ 5 ಲಕ್ಷ. ಹೀಗಾಗಿಯೇ 2019ರಲ್ಲಿ ಜಾಹೀರಾತಿಂದ ಇವರಿಗೆ ಹರಿದು ಬಂದಂಥ ಮೊತ್ತ 2,030 ಕೋಟಿಗೂ ಹೆಚ್ಚು. ಒಂದು ಕಿಂಗ್ ಫಿಶರ್ ಅಥವಾ ಪೆಪ್ಸಿಯಿಂದ ಸಾವಿರಾರು ಕೋಟಿ ಹಣ ಆರಾಮಾಗಿ ಹರಿದು ಬರೋದಾದರೆ ಅದಕ್ಕೆ 100 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಯಾರು ತಾನೇ ಹಿಂಜರಿತಾರೆ ಅಲ್ವಾ? ಹೀಗಾಗಿ ಅವರು ನಷ್ಟಗೊಳ್ಳಲ್ಲ. ಇನ್ನೊಂದು ಆದಾಯ ಲೋಕಲ್ ರೆವೆನ್ಯೂ. IPLನ 20% ಹರಿದು ಬರುತ್ತೆ. ಲೋಕಲ್ ರೆವೆನ್ಯೂ ಅಂದರೆ ಟಿಕೆಟ್ ಸೇಲ್ಸ್, ಬೆಟ್ಟಿಂಗ್ಸ್, ಬ್ಲ್ಯಾಕ್ ಟಿಕೆಟ್ ಹಾಗೂ ಮರ್ಚೆಂಟೇಜ್ಗಳು ಅಂತ ಅರ್ಥ. ಚೆನ್ನೈ RCB ಅಂತ ಹೈ ವೋಲ್ಟೇಜ್ ಟೀಮ್ಗಳ ಮ್ಯಾಚ್ ಇದ್ದರೆ ಜನ ಹೆಚ್ಚಿಗೆ ಹಣ ನೀಡಿ ಆದರೂ ಕೂಡ ಮ್ಯಾಚ್ ವೀಕ್ಷಣೆ ಮಾಡ್ತಾರೆ.
ಇದಷ್ಟೇ ಅಲ್ಲದೆ ಸ್ಟೇಡಿಯಂಗಳಲ್ಲಿ ಕಾಣಿಸುವ ಬ್ರ್ಯಾಂಡೆಡ್ ಕಲರ್ಫುಲ್ ಪೋಸ್ಟರ್ಸ್ಗೂ ಲಕ್ಷಾಂತರ ರೂಪಾಯಿ ಸುರಿದು ತಮ್ಮ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ಕೊಳ್ತವೆ. ಇನ್ನು ಆಟಗಾರರ ಜೆರ್ಸಿ ಮೇಲೆ ಕಾಣುವ ಬ್ರ್ಯಾಂಡ್ಗಳು ಕೂಡ ಕೋಟಿಗಟ್ಟಲೆ ಹಣ ನೀಡಿ ಪ್ರಮೋಟ್ ಮಾಡ್ತಾರೆ. ಸರಳವಾಗಿ ಹೇಳಬೇಕಂದ್ರೆ ಈ IPL ಅನ್ಅಫಿಷಿಯಲ್ ಹಣದ ಜೂಜು ಇದ್ದ ಹಾಗೆ. ಇಲ್ಲಿ ಪ್ರತಿ ಒಂದಕ್ಕೂ ಕೂಡ ಹಣ ಕೋಟಿಗಟ್ಟಲೆ ಹರಿದು ಬರುತ್ತೆ. ವೀಕ್ಷಕರೇ, ಇದಿಷ್ಟು ಈ IPLನ ಕೆಲವು ಸಂಗತಿಗಳು. ಧನ್ಯವಾದ.